ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ವತಿಯಿಂದ ನಾವು ಪ್ರಕಟಿಸ್ತಿರುವಂಥ ಯಶೋಗಾಥೆಯ ಮತ್ತೊಂದು ಈ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆ ಬಹಳ ವಿಶೇಷವಾದಂಥದ್ದು. ಯಾಕಂದರೆ ಸಾಧಾರಣವಾಗಿ ಪೊಲೀಸ್ ಪರೀಕ್ಷೆನಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಪಾಸಾದಂಥ ಸ್ನೇಹಿತರನ್ನು ಅತಿ ಹೆಚ್ಚಿಗೆ ಪರಿಚಯಿಸ್ತಾ ಇದ್ದೀವಿ. ಆದರೆ ಇವತ್ತು ಒಂದು ಅತಿ ವಿಶೇಷವಾದಂಥ ಪರೀಕ್ಷೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಏನಿದು, ಯಾವ ಪರೀಕ್ಷೆ, ಯಾರು ಪಾಸಾಗಿದ್ದಾರೆ, ಈ ಎಲ್ಲ ವಿಚಾರವನ್ನು ಹೇಗೆ ಪಾಸಾದ್ರು, ನಿಮಗೇನಿದೆ ಕಿವಿ ಮಾತು, ನೀವು ಹೆಂಗೆ ಇಲ್ಲಿ ಬರಬೇಕು, ಈ ಎಲ್ಲ ವಿಚಾರಗಳನ್ನು ಮಾತಾಡ್ತಾರೆ ನಮ್ಮ ಆತ್ಮೀಯ ಗೆಳೆಯರಾದಂಥ ಸಂಹಿತ್ ಅವರು. ಸಂಹಿತ್, ನಮಸ್ಕಾರ. ಜ್ಞಾನಗಂಗೋತ್ರಿಯ ಈ ಒಂದು ಯಶೋಗಾಥೆಯ ಪರಿಚಯ ಸರಣಿಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಸಂಹಿತ್, ನಿಮ್ಮ ಪರಿಚಯವನ್ನು ಮಾಡ್ಕೋಬೋದಾ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಂಹಿತ್ ಅಂತ ಹೇಳಿ. ನಾನು ಹಿರ್ಮುಂಡೆ ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು BSc ಗ್ರ್ಯಾಜುಯೇಟ್ ಮಂಗಳೂರು ಯೂನಿವರ್ಸಿಟಿಯಿಂದ 2021ರಲ್ಲಿ BSc ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ BSc ಮುಗಿಸಿದ ತಕ್ಷಣವೇ ನಾನು ಓದಲಿಕ್ಕೆ ಅಂತ ಇಲ್ಲಿ ಬೆಂಗಳೂರಿಗೆ ಬಂದೆ. ಆಮೇಲೆ ಮೂರುವರೆ ವರ್ಷದ ಪ್ರಯತ್ನದ ನಂತರ ಈಗ SSC CPO ಪರೀಕ್ಷೆ ಪಾಸಾಗಿದ್ದೇನೆ. ಇದರಲ್ಲಿ ನನಗೆ CRPF ಒಳಗೆ ಸಬ್ ಇನ್ಸ್ಪೆಕ್ಟರ್ನ ಒಂದು ಪೋಸ್ಟ್ ಸಿಕ್ಕಿದೆ. ಸಂಹಿತಿಗೆ ಏನಂತಂದರೆ, ಸಾಧಾರಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಹೆಂಗೆ ಪರಿಚಯ ಆದ್ರಿ ಅನ್ನೋದನ್ನ ಒಂದು ಮಾತು ಹೇಳ್ಬೋದಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನನಗೆ ತುಂಬ ಮನಸ್ಸಿದ್ದಿದ್ದು, ಅಂದರೆ ನಾನು ಆಗಲೇಬೇಕು ಅಂತ ಇದ್ದಿದ್ದು, ನನಗೆ ಯೂನಿಫಾರ್ಮ್ ಧರಿಸಬೇಕು ಅಂತ ಬಹಳ ಆಸೆ ಇತ್ತು. ಅಂದರೆ ನಮ್ಮ ಊರು ತುಂಬ ಒಂದು ಟೈಮಲ್ಲಿ ನಕ್ಸಲ್ ಎಫೆಕ್ಟೆಡ್ ಏರಿಯಾ ಆಗಿತ್ತು. ಸೊ ಆವಾಗ ನಾನು ನೋಡ್ತಾ ಇದ್ದೆ ಪೊಲೀಸ್ ಕೂಂಬಿಂಗ್ ನಡೆಸೋದು, ಆಮೇಲೆ ಚೆಕ್ಕಿಂಗ್, ಅದು ಕ್ಯಾಮೋಫ್ಲೇಜ್ ಯೂನಿಫಾರ್ಮ್ ಏನಿದೆ ಅದನ್ನು ನೋಡಿ ಯೂನಿಫಾರ್ಮ್ ಧರಿಸಬೇಕು ಅಂತ ಆಸೆ ಇತ್ತು. ಹಾಗೆ ನಾನು ಡಿಗ್ರಿ ಫೈನಲ್ ಇಯರ್ ಇರಬೇಕಾದ್ರೆ ಡಿಸೈಡ್ ಮಾಡಿದ್ದೆ, ನಾನು ಹೋದರೆ ಇಲ್ಲಿಗೆ ಹೋಗಬೇಕು ಅಂತ. ಹೌದು, ಇದೊಂದು ಕನಸು. ಆದರೆ ನಿಮ್ಮನ್ನ ಈ ಒಂದು ವಾಸ್ತವತೆಗೆ ನಿಮ್ಮನ್ನ ಪ್ರಾಕ್ಟಿಕಲ್ ಆಗಿ ಲಿಂಕ್ ಮಾಡಿದಂಥದ್ದು, ಅಂದರೆ ನಿಮ್ಮನ್ನ ಕರ್ಕೊಂಡ್ಬಂದು ಓಕೆ ಹಿಂಗೆ ಪರೀಕ್ಷೆ ಬರೀಬೇಕು, ಈಗ ಯೂನಿಫಾರ್ಮ್ ಹಾಕೋಬೇಕು, ನಾನು ಡ್ಯೂಟಿ ಮಾಡಬೇಕು, ಇದೆಲ್ಲ ಬಹಳ ಜನಕ್ಕೆ ಅಂದ್ಕೊಳ್ತಿರ್ತಾರೆ. ಆದರೆ ಆ ಮಧ್ಯದ ವಾಹಿನಿ ಇರುತ್ತಲ್ಲ, ನಿಮ್ಮನ್ನ ಕರ್ಕೊಂಡ್ಬಂದು ಈ ಪರೀಕ್ಷೆ ಬರೀ, ಇದು ಬರೆದ್ರೇ ನೀನು ಪಾಸ್ ಆಗೋದು, ನೀನು ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಈ ಪರಿಚಯವನ್ನ ನಿಮಗೆ ಮಾಡಿಕೊಟ್ಟಂಥವ್ರು ಯಾರು? ನನಗೆ ಮೊದಲನೇದಾಗಿ ನಾನು NCC ಕೆಡೆಟ್ ಆಗಿದ್ದೆ. ಎಕ್ಸಲೆಂಟ್. ಓಕೆ. ಹಾಗಾಗಿ ಆ ಸಮಯದಲ್ಲಿ ನನಗೆ ಸುಮಾರು ಆರ್ಮಿ ಆಫೀಸರ್ಸ್ ಪರಿಚಯ ಆಯಿತು. ಸೊ ಅವರು ಸುಮಾರು ಮಾಹಿತಿಗಳನ್ನ ಕೊಟ್ಟರು. ಅದಾದ್ಮೇಲೆ ನನಗೆ ಇಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಯಾವುದೇ ಒಂದು ಈ ಥರದ್ದೇ ಇದು ಕೋಚಿಂಗ್ ಕ್ಲಾಸ್ ಆ ಥರ ಏನೋ ಐಡಿಯಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಇವರು ನಮ್ಮ ಮನೋಜ್ ಅಣ್ಣ ಸಿಕ್ಕಿದ್ರು. ಅವರು ಸುಮಾರು ಹೇಳಿ, ಅವರು ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು ಪ್ರಿಪರೇಷನ್. ಸೊ ಅವರು ಸುಮಾರು ಬಗ್ಗೆ ಹೇಳಿದರು. ಹಾಗೆ ನಾನು ಮೊದಲನೇದಾಗಿ ಶುರು ಮಾಡಿದ್ದು UPSC CDS ಅಂತ ಇದೆ, ಆರ್ಮಿ ಎಕ್ಸಾಮ್ಸ್ಗೆ. ಸೊ ಹೋಗ್ತಾ ಹೋಗ್ತಾ SSC ಎಕ್ಸಾಮ್ಸ್ ಕೂಡ ನೋಟಿಫಿಕೇಶನ್ ಬರೋದು ಗೊತ್ತಾಯಿತು. ಆಮೇಲೆ ಅದರದ್ದೇ ಮನೋಜ್ ಅಣ್ಣ ಕೂಡ ಹೇಳಿದರು ಈ ಥರ ಎಲ್ಲ ಇದೆ ಅಂತ. ಸೊ ಆಮೇಲೆ ಅದರ ಹಿಂದೆ ಹೋದೆ, ಅದಕ್ಕೆ ಅಪ್ಲೈ ಮಾಡಿದೆ. ಅದರಲ್ಲೂ ಏರು ತಗ್ಗು, ಕೊನೆಯದಾಗಿ ಕರೆಕ್ಟ್. CDS ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಲ್ವಾ? ಈ ಪರೀಕ್ಷೆಗೆ ಪ್ರಯತ್ನ ಪಡಬೇಕು. ನಿಮ್ಗೆ NCC ಬ್ಯಾಕ್ಡ್ರಾಪ್, ಆರ್ಮಿ ಅಫಿಷಿಯಲ್ಸ್ ಲಿಂಕ್ ಅಲ್ಲಿ ಸಿಕ್ಕಿದ್ದು. ಇದೆಲ್ಲದರ ಜೊತೆಗೆ ಮನೋಜ್ ಸರ್ ನಿಮಗೆ ಸ್ವಂತ ಅಣ್ಣ ಆದ್ದರಿಂದ ನೀವು ಹೇಳ್ತಿದ್ದೀರಾ. ಹೌದು, ಅವ್ರು ನಿಮ್ಮನ್ನ ಕನೆಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈಗ ಉಡುಪಿ ಆ ಭಾಗದ ಸ್ನೇಹಿತರು ಸಾಧಾರಣವಾಗಿ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಪ್ರಯತ್ನ ಪಡೋದು ಜಾಸ್ತಿ, ಹೌದಲ್ವಾ? ಈ SSC ಅಂದ್ರೇನು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಯಾಕಂದರೆ ನಾನು ಬಹಳಷ್ಟು ಈ ಪರೀಕ್ಷೆ ಕಾಲ ಆಗಿದೆ, ಇದಕ್ಕೆ ಈ ಸಿಲೆಬಸ್ಸು, ಇದಕ್ಕೆ ಬನ್ನಿ, ನಾ ಹೇಳ್ತಾನೆ ಇರ್ತೀನಿ. ಎಷ್ಟೊಂದು ಯೂಟ್ಯೂಬಲ್ಲಿ ಸಾಧ್ಯವಾದಷ್ಟು ನಾವು ಮಾಹಿತಿಯನ್ನು ಜ್ಞಾನಗಂಗೋತ್ರಿ ವತಿಯಿಂದ ಒದಗಿಸ್ತಿರ್ತೀವಿ. ಆದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಆ್ಯಸ್ ಅನ್ ಆಸ್ಪಿರೆಂಟ್ ನೀವು ಮುಂದೆ ಬರಿಬೇಕು, ಆಸಕ್ತರು ಬರಬೇಕು. ನಾವು ತಗೊಳ್ಳೋಣ ಕರ್ನಾಟಕದ ಚಿತ್ರಣವನ್ನು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಗೊಳ್ಳೋಣ. ದಯವಿಟ್ಟು SSC ಏನು ಅಂತ ಹೇಳ್ಬೋದಾ?
ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಏನಿದೆ, ಇದು UPSC ಅವ್ರು ಹೇಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಗೆಜೆಟೆಡ್ ಆಫೀಸರ್ಗೆ, ಅದೇ ತರ ಗ್ರೇಡ್ B ಮತ್ತೆ C and D ಅವರಿಗೆ SSC ಕಡೆಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹೌದು ಹೌದು. ಸೊ ಇದರೊಳಗೆ ನಿಮ್ಗೆ SSC ಅಂತ ಹೇಳಿದ್ರೆ ಮೇನ್ ಆಗಿ ಬರೋದು CGL, CHSL, CPO ಅಂತ ಬರುತ್ತೆ. ಆಮೇಲೆ ಲೋವರ್ ಗ್ರೇಡ್ಸ್ಗೆ MTS, GD ಎಕ್ಸಾಮ್ಸ್ ಕೂಡ ಇವ್ರು ಕಂಡಕ್ಟ್ ಮಾಡ್ತಾರೆ. ಸೊ ಒಂದೊಂದು ಎಕ್ಸಾಮ್ಗೆ ಪ್ರೋಸೆಸ್ಗಳು ಡಿಫರೆಂಟ್ ಆಗಿರುತ್ತೆ. ಬಟ್ ವಿಶೇಷ ಏನಂದ್ರೆ ಸಿಲೆಬಸ್ಗಳು ಎಲ್ಲದಕ್ಕೂ ಸೇಮ್ ಆಗಿರುತ್ತೆ. ಹೌದೌದು. ಈಗ ಹೆಂಗೆ ಹೇಳ್ಬೋದು ಅಂದರೆ ಸ್ಟೇಟಲ್ಲಿ KPSC ಮತ್ತು KEA ಇದೆಯಲ್ಲ, KEAಗೆ ಸಮಾನವಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ SSC ಇದೆ ಅಂತ. ಯಾವುದೇ ಸ್ನೇಹಿತರು ಕಮಿಟಿ ಅನ್ನಬಾರ್ದು, ಕಮಿಷನ್ ಇದು ಸಿಬ್ಬಂದಿ ಆಯ್ಕೆ ಆಯೋಗ, ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ವಾ. ಸೊ ಇದು ಸರ್ಕಾರದ ಒಂದು ವಿಂಗು, ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾರೆ, ಬೇರೆ ಬೇರೆ ಪ್ರಾಸೆಸಸ್ಸು, ನೀವು ಯಾವ್ಯಾವ ಹುದ್ದೆಯನ್ನು ತಗೊಳ್ತೀರಾ ಅದಕ್ಕೆ ಅರ್ಹರಾಗುವಂಥ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ, ನಿಮ್ಮನ್ನು ಕರ್ಕೊಳ್ತಾರೆ. ಹೌದಲ್ವಾ. ನಾವು ಈಗ ಬೇರೆ ಚಿತ್ರಣ ಮಾತಾಡೋದಕ್ಕೆ ಮೊದಲು ಈ ಪರೀಕ್ಷೆಗೆ ಕೋಚಿಂಗ್ ಕ್ಲಾಸಸ್ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಕೋಚಿಂಗ್ ಅಂತ ಹೇಳಿದ್ರೆ ಯಾರಿಗೂ ತನ್ನಿಂತಾನೇ ಜ್ಞಾನೋದಯ ಆಗೋದಿಲ್ಲ. ಯಾರಾದ್ರೂ ಒಬ್ರು ಗುರು ಅಂತ ಇದ್ರೆ ಮಾತ್ರ ಒಂದು ಗುರಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದು. ಸತ್ಯ. ಅಂಥದ್ರಲ್ಲಿ ಕೋಚಿಂಗ್ ಅಂದ್ರೆ ನಾನ್ ಹೇಳೋದು, ನೀವು ಕೋಚಿಂಗ್ ಕ್ಲಾಸಲ್ಲಿ ಕೂತು 8 ಗಂಟೆ ಕ್ಲಾಸ್ ಕೇಳಿ ಮತ್ತೆ ಅದನ್ನೇ ರಿವೈಸ್ ಮಾಡೋದು ಅಂತ ಕೋಚಿಂಗ್ ಅಂತಲ್ಲ. ಒಬ್ಬರ ಮಾರ್ಗದರ್ಶನ ರೆಗ್ಯುಲರ್ ಪಡಿತಾ ಇದ್ರೆ, ಅವ್ರು ಹೇಳಿದ ನೀವು ಪಾಲಿಸ್ತಾ ಇದ್ರೆ, ಅದು ಕೂಡ ನಿಮ್ಗೆ ಕೋಚಿಂಗ್ ಅಷ್ಟೇ ಒಂದು ಮಹತ್ವಪೂರ್ಣ ಆಗಿದೆ. ಆಮೇಲೆ ಕೋಚಿಂಗ್ ಗಿಂತಲೂ ನಿಮ್ಮ ಸ್ವಂತ ಬುದ್ಧಿಶಕ್ತಿ ಮತ್ತು ನಿಮ್ಮ ಸ್ವಂತ ಪ್ರಯತ್ನ ಕೂಡ, ಅವರೆಷ್ಟೇ ಪ್ರಯತ್ನ ಪಡ್ತಾರೋ ನೀವು ಕೂಡ ಅದೇ ಪ್ರಯತ್ನವನ್ನು ಪಟ್ಟಾಗ ಮಾತ್ರ ಅದು ಬ್ಯಾಲೆನ್ಸ್ ಆಗಿ ನಿಮ್ಗೆ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೋಚಿಂಗ್ ಬೇಕು ಒಂದು ಮಟ್ಟದ ತನಕ, ಅಂದ್ರೆ ಮಾಹಿತಿ ನೀಡಲಿಕ್ಕೆ, ಮಾರ್ಗದರ್ಶನ ನೀಡಲಿಕ್ಕೆ ಕೋಚಿಂಗ್ ಬೇಕು. ನಮ್ಗೆ ಕೂಡ ಪ್ರಿಪರೇಷನ್ ಮಾಡುವಾಗ ಅನಿಸ್ತದೆ, ಇವತ್ತು ಯಾರು ಓದ್ತಾರೆ, ಇವತ್ತು ಹೇಗೆ ಅಂತ ಟೈಮಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಹೇಳಲಿಕ್ಕಿದ್ದಾಗ ಮಾತ್ರ ನೀವು ಒಂದು ಸರಿಯಾದ ದಾರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಏನಂದ್ರೆ ಮಾರ್ಗದರ್ಶನ ಅತ್ಯಗತ್ಯ. ಈಗ ಸಂಹಿತ ಅವರು ಸೆಲ್ಫ್ ಡ್ರಿವನ್, ಒಬ್ರು ಮಾರ್ಗದರ್ಶಕರನ್ನ ಇಟ್ಕೊಂಡು ಹಾಗೆ ಓದ್ತಾ, ಆದರೆ ಆ ಡಿಸಿಪ್ಲಿನ್ ಬಹಳಷ್ಟು ಸ್ನೇಹಿತರಲ್ಲಿ ಅದು ಅವೇರ್ನೆಸ್ ಕಡಿಮೆ ಇದ್ದಿರೋದ್ರಿಂದ ಕೋಚಿಂಗ್ ಸೆಂಟರ್ಸ್ ಏನು ಮಾಡ್ತೀವಿ, ಬೆಳಗ್ಗೆ 1 ರೂಪಾಯಿ 10 ಗಂಟೆ ರಿಪೋರ್ಟ್ ಮಾಡ್ಕೊಳ್ಳಿ, 1 ಗಂಟೆ ತನಕ ಕ್ಲಾಸಲ್ಲಿ ಕೂತ್ಕೊಳ್ಳಿ, ತಿರ್ಗಾ ಮತ್ತೆ 5 ಗಂಟೆ ತನಕ ಕೂತ್ಕೊಳ್ಳಿ, ಇದನ್ನು ಹೇಳಿ ಏನಂದ್ರೆ ಒಂದು ಸ್ಟ್ರೀಮ್ ಲೈನ್ ಮಾಡೋದು. ಹಂಗೆ ನೀವು ಕಾಲೇಜ್ ಪಠ್ಯ ಹೆಂಗೆ ಓದ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಇದನ್ನ ಕೋಚಿಂಗ್ ಕ್ಲಾಸು ಮುಂದುವರಿಸುತ್ತೆ ಅನ್ನುವಂಥದ್ದು. ಹೌದಲ್ವಾ. ಈಗ ಜ್ಞಾನ ಗಂಗೋತ್ರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ತರಬೇತಿ ಎಲ್ಲ ನಡೀತಾ ಇದೆ ಅನ್ನುವಂಥದ್ದು ಸರಿ. ಸಮಿತಿ, ಇದಕ್ಕೆ ಏನೇನು ನೀವು ಬರೆದ ಪರೀಕ್ಷೆಗೆ ಯಾವ ಯಾವ ಸಬ್ಜೆಕ್ಟ್ಗಳಿದ್ವು ಅಂತ ಹೇಳ್ಬೋದಾ? ನಾನು ಇದು ಪಾಸ್ ಆಗಿರೋದಂತೂ SSC CPO, ಕಂಬೈನ್ಡ್ ಪೊಲೀಸ್ ಆರ್ಗನೈಸೇಷನ್ಸ್ ಅಂತ. ಇದಕ್ಕೆ 2 ತರದಲ್ಲಿ ಎಕ್ಸಾಮ್ ನಡೀತದೆ, ಟೈರ್ 1 ಮತ್ತು ಟೈರ್ 2. ಟೈರ್ 1 ಪ್ರಿಲಿಮ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 4 ಡಿವಿಷನ್ ಇರ್ತದೆ. ಒಂದು ರೀಸನಿಂಗ್, ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಜನರಲ್ ನಾಲೆಡ್ಜ್ ಅಂಡ್ ಇಂಗ್ಲಿಷ್. ಆಮೇಲೆ ಟೈರ್ 2 ಅಂತ ಬಂದಾಗ ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಮಾತ್ರ ಇರ್ತದೆ. ಅದರಲ್ಲಿ ವೊಕ್ಯಾಬ್ಯುಲರಿ ಆಗಿರ್ಬೋದು, ಗ್ರಾಮರ್ ಸೆಕ್ಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಆ ಥರ. ಸೊ ಒಟ್ಟು 2 ಗಂಟೆ, 2 ಪರೀಕ್ಷೆಗಳು ಕೂಡ 2 ಗಂಟೆ ಕಾಲಾವಧಿಯಲ್ಲಿ ನಡೆಯುವಂತಹದ್ದು, 200 ಮಾರ್ಕ್ಸ್ಗೆ ನಡೆಯುವಂತಹದ್ದು. ನಾವು ಬರೆಯುವಾಗ ಏನಿತ್ತು ಅಂತ ಹೇಳಿದ್ರೆ, ಯಾವ್ದು ನಡುವಲ್ಲಿ ಪ್ರತಿ ಸೆಕ್ಷನ್ಗೆ ಯಾವುದೇ ಸಮಯ ಡಿವಿಷನ್ ಇರಲಿಲ್ಲ. ಬಟ್ ಈ ವರ್ಷದಿಂದ ಅದನ್ನು ಕೂಡ ನಿರ್ಬಂಧ ಇರಲಿಲ್ಲ. ಈಗ ಒಂದೊಂದು ಸೆಕ್ಷನ್ಗೂ ಇಷ್ಟಿಷ್ಟೇ ಸಮಯ ಅಷ್ಟಕ್ಕೆ ಬ್ಲಾಕ್ ಆಗ್ಬಿಡ್ತಾ ಇದೆ. ಇವಾಗ ಲಾಕ್ ಆಗ್ತಾ ಇದೆ ಆಧಾರ್ ಕಂಪ್ಯೂಟರ್ಸ್. ನಂತರ ಬೇರೆ ಸೆಕ್ಷನ್. ಹೌದೌದು, ಅದು ನಮ್ಮ ಕೆಲಸ. ವಿಲ್ ಅಪ್ಡೇಟ್ ಇಟ್. ಹೌದು, ನೀವು ಬರೆದ ಪರೀಕ್ಷೆ ನೀವು ಇಷ್ಟು ನಿಮಗೆ ನೀವು ಹೇಳಿದಂಥ ಮಾಹಿತಿಯಲ್ಲಿ ನೀವು ಬರ್ತಿರೋದು ಒಂದು ಬಿ ಟೌನ್ ಹತ್ತಿರ ಇರೋ ಒಂದು ಚಿಕ್ಕ ಪ್ರದೇಶದಿಂದ. ನಿಮಗೆ ಇಂಗ್ಲಿಷ್ ಭಯ ಆಗಲಿಲ್ವಾ? ಇಂಗ್ಲಿಷ್ ಭಯ ಆಯ್ತು ಫಸ್ಟಿಗೆ.
ಆಮೇಲೆ ಅಭ್ಯಾಸ ಆಯ್ತು, ಅಂದ್ರೆ ಒಂದನ್ನು ಪಡಿಬೇಕಾದ್ರೆ ಇನ್ನೊಂದನ್ನು ಬಿಡ್ಲೇಬೇಕಾಗ್ತದಲ್ಲ. ಹಾಗೆ ಇಂಗ್ಲಿಷ್ ಪಡಿಬೇಕಿತ್ತು, ಭಯ ಬಿಡ್ಬೇಕಿತ್ತು. ಹಾಗಾಗಿ ಮೊದ್ಲಿಗೆ ತುಂಬಾ ಕಷ್ಟ ಆಯ್ತು, 2-3 ತಿಂಗಳು. ಆಮೇಲೆ ನಿಮ್ಗೆ ಅಥೆಂಟಿಕ್ ಇಂಗ್ಲಿಷ್ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಂಕುಲ್ ಸರ್ ಅಂತಿದ್ದಾರೆ, ತುಂಬಾ ಜೆನ್ಯೂನ್ ಪರ್ಸನ್. ಅವರು ಚೆನ್ನಾಗಿ ನಿಮ್ಗೆ ಬೇಸಿಕ್ಸ್ ಇಂದ ಚೆನ್ನಾಗಿ ಹೇಳಿಕೊಡ್ತಾರೆ ನಿಮ್ಗೆ. ನಾನು ಅವರನ್ನೇ ಫಾಲೋ ಮಾಡಿದ್ದು. ಸ್ಟಾರ್ಟಿಂಗ್ ಇಂದನೇ ಒಂದು ಸ್ವಲ್ಪ ಪ್ರೋಗ್ರೆಸ್ ಇರ್ಬೇಕು ನಿಮ್ಗೆ, ಯಾವಾಗ ಮಾತ್ರ ಓದ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅದೇ ಪ್ರೋಗ್ರೆಸ್ ಅನ್ನು ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಬರ್ತಾ ಬರ್ತಾ ಇಂಗ್ಲಿಷ್ ಈಸಿ ಆಯ್ತು. ಫಸ್ಟಿಗೆ ಫೇಲ್ ಆಗೋದು ಪಾಸ್ ಆಗೋದು ನಡೀತಾ ಇರ್ತದೆ ಮಾಕ್ ಟೆಸ್ಟ್ ಅಲ್ಲೆಲ್ಲ. ಆಮೇಲೆ ಬರ್ತಾ ಬರ್ತಾ ತುಂಬಾ ಈಸಿ ಆಗುತ್ತೆ ನಿಮಗೆ. ಬರ್ತಾ ಬರ್ತಾ ಈಸಿ ಆಯ್ತು. ನೀವು ಇಂಗ್ಲಿಷ್ಗೆ ನಿಖರವಾಗಿ ಯಾರನ್ನ ಫಾಲೋ ಮಾಡಿದ್ರಿ ಅನ್ನುವಂಥದ್ದು ಹೇಳಿದ್ರಿ. ಈಗ ಟೈರ್ 1 ಪರೀಕ್ಷೆ ರೀಸನಿಂಗ್ ಅನ್ನ ಹೆಂಗ್ ಕಲ್ತ್ರಿ? ಯಾಕಂದ್ರೆ ರೀಸನಿಂಗ್ ನಮ್ಮ ಸ್ಕೂಲ್ ಕಾಲೇಜ್ ಯಾವ ಕಾಂಪೊನೆಂಟು ಅಲ್ಲ, ಹೆಂಗ್ ಕಲ್ತ್ಕೊಂಡ್ರಿ? ರೀಸನಿಂಗಿಗೆ ಮುಖ್ಯವಾಗಿ 2 ವಿಷಯಗಳು, ಒಂದು ಪ್ರಾಕ್ಟೀಸ್, ಆಮೇಲೆ ಒಂದು ಕಾಮನ್ ಸೆನ್ಸ್. ಕೆಲವು ಕ್ವಶನ್ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ನೋಡಿದ್ರೆ ತುಂಬಾ ಈಸಿ ಅಂತ ಅನಿಸ್ತಿರ್ತವೆ. ಅದಕ್ಕೇನು ನೀವು ಹೊಸದಾಗಿ ಏನು ಓದ್ಬೇಕಾಗಿರೋ ಅಗತ್ಯ ಇರೋದಿಲ್ಲ, ಬರೀ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರಾಗುತ್ತೆ. ಆಮೇಲೆ ಕೆಲವೊಂದು ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನನಗೆ ಮನೋಜ್ ಅಣ್ಣನೇ ಎಲ್ಲ ರೀಸನಿಂಗಿಗೆ ಎಲ್ಲ ಹೇಳ್ಕೊಟ್ಟಿದ್ದು. ಆಮೇಲೆ ಅದೇ ಯೂಟ್ಯೂಬಲ್ಲಿ ನಿಮಗೆ ರೀಸನಿಂಗ್ ಹೇಗಂದ್ರೆ ಒಂದೇ ಪ್ರಶ್ನೆಗೆ 4-6 ವಿಧಾನಗಳಿರ್ತವೆ, ಸರಿಯಾದದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಟ್ರಿಕ್ಸ್, ಫಾರ್ಮುಲಾಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದರೆಲ್ಲ ಹೊತ್ತಿಗೆ ರೀಸನಿಂಗ್ ಅನ್ನು ಕಲಿಬಹುದು. ರೀಸನಿಂಗ್ ಏನು ತುಂಬಾ ಕಷ್ಟದ ವಿಷಯ ಅಲ್ಲ, ಒಮ್ಮೆ ಅರ್ಥ ಆದ್ರೆ ನಿಮ್ಗೆ ಅದು ಲೈಫ್ ಲಾಂಗ್. ಆಮೇಲೆ ಸತ್ಯ, ರೀಸನಿಂಗ್ ಮಾಡಿ 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 ನಾ ಎಲ್ಲರಿಗೂ ಫೋರ್ಸ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಸಿದ್ಧತೆ ನಡೆದು ಬಿಟ್ರೆ ಯಾವುದೇ ಸಬ್ಜೆಕ್ಟ್ ಕೊಟ್ಟರು ನಮ್ಮ ಕಲಿಕೆ ಸುಲಭ ಆಗುತ್ತೆ ಅಂತ. ಈಗ ನೀವು ಬ್ಯಾಕ್ ಗ್ರೌಂಡ್ ಏನು, ಯಾಕಂದ್ರೆ ನ್ಯೂಮರಿಕಲ್ ಎಬಿಲಿಟಿ ಮಾಡಬೇಕು, ಹೌದಾ? ಅದಕ್ಕೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಡಿಗ್ರಿ ಏನು ನಿಮ್ದು? ನಾನು ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದ್ದೆ. ಬ್ಯಾಚುಲರ್ ಆಫ್ ಸೈನ್ಸ್. ಏನ್ ನಿಮ್ಮ ಎಲೆಕ್ಟಿವ್ಸ್ ಅಥವಾ ಮೇಜರ್? ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್. PCM ತಗೊಂಡಿದ್ರಿ. ಗ್ರಾಜುಯೇಷನ್ ಮ್ಯಾಥಮೆಟಿಕ್ಸ್ ಇಸ್ ಡಿಫರೆಂಟ್. ಗ್ರಾಜುಯೇಷನ್ ಮ್ಯಾಥಮೆಟಿಕ್ಸ್ ಇಸ್ ಡಿಫರೆಂಟ್. 10th ಆಮೇಲೆ ಸೆಕೆಂಡ್ PUC ಲೆವೆಲ್ ಅಲ್ಲಿ ಮ್ಯಾಥಮೆಟಿಕ್ಸ್. ಓಕೆ, ಸಪೋಸ್ ನಾನು BA ಮಾಡ್ತೀನಿ, BCom ಓದಿದ್ದೀನಿ, ಹೀಗಿದ್ರು ನಾವು ಕೂಡ ಪರೀಕ್ಷೆಗಳನ್ನ ಬರೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಫಸ್ಟ್ ಗೆ ಮೆನ್ಷನ್ ಮಾಡಿರ್ತಾರೆ, ನೀವು ನೋಟಿಫಿಕೇಶನ್ ಕಂಪ್ಲೀಟ್ ಓದಿದ್ರೆ ಸಿಲೆಬಸ್ ಅನ್ನೋ ಪಾರ್ಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ದ ಕ್ವಶನ್ಸ್ ಆಸ್ಕ್ಡ್ ವೇರ್ ಆನ್ ಬೇಸಿಸ್ ಆಫ್ 10th ಅಂಡ್ PUC ಲೆವೆಲ್ ಓನ್ಲಿ ಅಂತ. ಸೊ ನೀವು ಡಿಗ್ರಿನ ಮುಗಿಸಿದೀರಾ ಅಂತಂದ್ರೆ 10th ಲೆವೆಲ್ ಏನು ಅಷ್ಟು ದೊಡ್ಡ ವಿಷಯ ಆಗುದಿಲ್ಲ. ಅದೇ ಪ್ರಾಕ್ಟೀಸ್ ಇಸ್ ನೆಸೆಸರಿ. ಖಂಡಿತ ಮೇಜರ್ ಬರುವಂತದ್ದು ನಮ್ಮ ಫೋಕಸ್. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನಾನು ಹೆಚ್ಚಾಗಿ ರಾತ್ರಿ ಹೊತ್ತು ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾ ಇದ್ದಿದ್ದು. ಒಂದು ನಿಮ್ಗೆ ನಿದ್ದೆ ಬರುವ ಸಮಯ ಅದು. ಸೊ ಆ ಟೈಮಲ್ಲಿ ಮೈಂಡ್ ತುಂಬಾ ಶಾರ್ಪ್ ಆಗಿ ಓಡುತ್ತೆ. ಆಮೇಲೆ ಹೆಚ್ಚಾಗಿ ನಾನು ಫಾರ್ಮುಲಾಗಿಂತಲೂ ಟ್ರಿಕ್ಸ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೆ ಯಾವುದೇ ಒಂದು ಇದಕ್ಕೆ. ಆಮೇಲೆ ಬರ್ದು ಕಲಿತಾ ಇದ್ದೆ. ಸ್ಲೇಟ್ ಇತ್ತು ನನ್ನ ಹತ್ರ, ಒಂದು ಸ್ಲೇಟ್ ಅಲ್ಲಿ ಬರ್ದು ಒಳಿಸಿ ಅದೊಂದು ವೈಬ್ರೇಷನ್ ಏನಿದೆ ಸ್ಲೇಟ್ ಅಲ್ಲಿ ಬರ್ದು ಕಲಿಯೋದು, ಅದರಲ್ಲಿ ಬೇಗ ತಲೆ ಹಿಡಿತದೆ ಅಂತ ಹೇಳ್ತಾ ಇದ್ರು. ಸೊ ನಾನು ಆ ಮೆಥಡ್ ಫಾಲೋ ಮಾಡ್ತಾ ಇದ್ದೆ. ಈಗ ಜನರಲ್ ನಾಲೆಡ್ಜ್ ಅಂತ ಒಂದು ಸೆಕ್ಷನ್ ಹೇಳಿದ್ರಿ, ರೀಸನಿಂಗ್ ಆಯ್ತು, ನ್ಯೂಮರಸಿ ಆಯ್ತು, ಇಂಗ್ಲಿಷ್ ಅಂತೂ ವಿಸ್ತೃತವಾಗಿ ಹೇಳಿದ್ರಿ. ಹೌದು, ಪುಸ್ತಕ ಅಂತ ಏನು ಬಳಸ್ಲಿಲ್ವಾ ಇಂಗ್ಲಿಷ್ಗೆ ಅಂತ? ಪುಸ್ತಕ ಅಂತಂದ್ರೆ ನಾನು ಅದೇ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ, ಅದನ್ನೇ ಮೇಂಟೈನ್ ಮಾಡಿದೆ. ಸರಿ, ನೋಟ್ಸ್ ಯಾವಾಗೂ ಸ್ವಂತ ಮಾಡ್ಕೊಳ್ತಾ ಇರ್ಬೇಕು. ಜನರಲ್ ನಾಲೆಡ್ಜ್ ಅಲ್ಲಿ ಏನೇನು ಕೇಳ್ತಾರೆ? ಜನರಲ್ ನಾಲೆಡ್ಜ್ ಅಲ್ಲಿ ಮತ್ತೆ ನಿಮ್ಗೆ ಪಾಲಿಟಿಕ್ಸ್ ಬರುತ್ತೆ, ಆಮೇಲೆ ಸೈನ್ಸ್ ಇದೆ, ಹಿಸ್ಟ್ರಿ, ಇದರದೆಲ್ಲ. ಬಟ್ SSC ಅಲ್ಲಿ ಏನಂದ್ರೆ ನಿಮ್ಗೆ 1 ವರ್ಡ್ಗೆ ಜಾಸ್ತಿ ಆ ತರ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಸೊ ನೀವು ತುಂಬಾ ಡೀಪ್ ಆಗಿ ತಿಳ್ಕೊಬೇಕಾದ ಅಗತ್ಯ ಇರೋದಿಲ್ಲ. ಅಂದ್ರೆ ನಮ್ಮ ಸೆಕ್ಷನ್ ಅಲ್ಲಿ 50 ಜನರಲ್ ನಾಲೆಡ್ಜ್ ಕ್ವಶನ್ ಇರುತ್ತೆ. ಬಟ್ 50ಕ್ಕೆ 50 ನಾನು ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೇಕು ಯಾವ ಕ್ವಶನ್ ನಾನು ಮಾಡ್ಬೇಕು, ಯಾವ್ದನ್ನ ಬಿಡಬೇಕು ಅಂತ ಐಡಿಯಾ ಇರಬೇಕು. ಜನರಲ್ ನಾಲೆಡ್ಜ್ಗೆ ನಾನು ಇಲ್ಲಿ ಜ್ಞಾನಗಂಗೋತ್ರಿ ಮೆಟೀರಿಯಲ್ ಇತ್ತು ನನ್ನ ಹತ್ರ, ಸೊ ಅದನ್ನ ಪ್ರಿಫರ್ ಮಾಡ್ತಾ ಇದ್ದೆ. ಆಮೇಲೆ ಕರೆಂಟ್ ಅಫೇರ್ಸ್ಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ, ಜ್ಞಾನಗಂಗೋತ್ರಿಯಿಂದ ಎಲ್ಲ ಕ್ಲಾಸ್ ಕೊಡ್ತಾರೆ. ಅದು ಸ್ಟೇಟ್ ಗಿಂತ ಸೆಂಟ್ರಲ್ದು ನೀವು ಎಕ್ಸಾಮ್ ಬರೀತಿರೋದ್ರಿಂದ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ. ಹೌದು, ರಾಜ್ಯದ ವಿಚಾರಗಳಿಗೆ ಕಡಿಮೆ ಒತ್ತು ಕೊಟ್ಟು. ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ ಈ ಪರೀಕ್ಷೆನಲ್ಲಿ 3 ಸೆಕ್ಷನ್ಸು ಸ್ಟ್ಯಾಟಿಕ್ ಹೆಚ್ಚು ಕಡಿಮೆ, ರೀಸನಿಂಗು, ನ್ಯೂಮರಿಕಲ್ ಎಬಿಲಿಟಿ, ಹಾಗೆ ಇಂಗ್ಲಿಷ್.
ಜನರಲ್ ನಾಲೆಡ್ಜಲ್ಲಿ ಕೂಡ ಕರೆಂಟ್ ಅಫೇರ್ಸ್ 50ರಲ್ಲಿ ಕರೆಂಟ್ ಅಫೇರ್ಸ್ ಕಡಿಮೆ ಬರೋದು, ಒಂದು 8ರಿಂದ 10 ಪ್ರಶ್ನೆ ಬರ್ಬೋದು. ಅಷ್ಟಕ್ಕೆ ನೀವು ಡೈನಮಿಕ್ ಪ್ಯಾರೆಕ್ಟಿಗೆ ರೆಡಿ ಆಗಿಬಿಟ್ರೆ ಮಿಕ್ಕಿದ್ದು ಎಲ್ಲವೂ ಕೂಡ ನೀವು ಏನು ಕಲಿತೀರಾ ಅದೇ ಇದ್ದಿರತ್ತೆ ಅಂತ ಹೇಳ್ಬಿಟ್ಟು. ಹೌದು, ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಇದಿಷ್ಟು ನಾವು ಪರೀಕ್ಷೆ, ನಿಮ್ಮ ಬ್ಯಾಕ್ ಡ್ರಾಪು, ಹಾಗೆ ನೀವು ಓದಿದಂಥದ್ದು ಇದೆಲ್ಲ ತಿಳ್ಕೊಂಡು ಬಂದ್ವಿ. ಈಗ ನೀವು ಪ್ರಾಕ್ಟೀಸ್ ಮಾಡಿದ್ದು, ಮಾರ್ಗದರ್ಶನ, ಯಾವ್ಯಾವ ಸಬ್ಜೆಕ್ಟಿಗೆ ಏನೇನು ಹೆಲ್ಪ್ ಆಗಿದೆ ಇದೆಲ್ಲ ನೋಡಿದ್ವಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಕರ್ನಾಟಕದ ಸ್ನೇಹಿತರು 1 ಪಾಯಿಂಟ್ ಕರ್ನಾಟಕದವರಲ್ಲ, ನಾ ಮಾತಾಡ್ತಿರೋದು KKR ಝೋನ್ ಅಂತ, ಝೋನ್ ವೈಸ್ ಮಾಡಿದ್ದಾರೆ, SSC ಡಿವೈಡ್ ಮಾಡಿರೋದು ರೆಕ್ರೂಟ್ಮೆಂಟ್ ಪರ್ಪಸ್ಸಿಗೆ. ಇಲ್ಲಿ ಕರ್ನಾಟಕ, ಕೇರಳ, ಅಂಡಮಾನ್ ಅಂತೂ 0 ಇದ್ದಾರೆ. ಕರ್ನಾಟಕ ಕೇರಳಗೆ ಒಂದು ಝೋನ್ ಅಂತ ಅಂದ್ಕೊಳ್ಳೋಣ. ಈ KKR ಝೋನಲ್ಲಿ 7% ನಮಗಿರುವಂಥ ಅವಕಾಶ. ಆದರೆ ಇರೋದು ಎಷ್ಟು ಜನ? 1.7% ಫ್ರೆಂಡ್ಸ್. ಓಕೆ, ಸೊ ಇನ್ನು ಮಿಕ್ಕಿದೆಲ್ಲ ಬ್ಯಾಕ್ ಡ್ರಾಪ್. ಆ 1.7 ಅಲ್ಲಿ ಏನಾಗುತ್ತೆ, ಕರ್ನಾಟಕದವರು ಇಲ್ಲ, ಕೇರಳದವರು. ಅದು ಇನ್ನೊಂದು ಏನಾಗುತ್ತೆ ಅಂದ್ರೆ ಆಧಾರೋ ಅಡ್ರೆಸ್ಸೋ ಏನೋ ಒಂದು ಇಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲಿಂದ ಅಪ್ಲೈ ಮಾಡ್ತಾರೆ, ಮತ್ತು ಡೊಮಿಸೈಲ್ ಹೊರಗಡೆ ಅವರು ಕೂಡ. ಕರ್ನಾಟಕದ ಹುಡುಗರಿಗೆ ಯಾಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ? ತಿಳುವಳಿಕೆ ಅಂದ್ರೆ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಯಾವುದೇ ನೋಟಿಫಿಕೇಶನ್ ಆದ್ರೂ ಯೂಟ್ಯೂಬಲ್ಲಿ ಯಾರಾದ್ರೂ ಒಬ್ರು ಹಾಕಿ ಹಾಕ್ತಾರೆ. ಬಟ್ ನಿಮ್ಗೆ ಆ ಎಕ್ಸಾಮ್ನ ಐಡಿಯಾ ಇರಬೇಕು, ಯಾವುದು ನಾನು ಯಾಕೆ ಎಕ್ಸಾಮ್ ಬರೀಬೇಕು ಅಂತ. ಈಗ SSC ಬರೀಬೇಕು ಅಂದ್ರೆ ಒಂದು ಸೆಂಟ್ರಲ್ ಇಂದ ಎಕ್ಸಾಮ್. ಕರ್ನಾಟಕದ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮ ಸ್ಟೇಟಲ್ಲಿ ಇರಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಬಟ್ ಸ್ಟೇಟ್ ಎಕ್ಸಾಮ್ಗಿಂತಲೂ ಹೆಚ್ಚಾಗಿ ನಿಖರವಾಗಿ ನಡೀತದೆ ಎಕ್ಸಾಮ್ಗಳು. ಆಮೇಲೆ ಪ್ರತಿ ವರ್ಷ ಶುರುವಾಗ್ಲೇ ಅವ್ರದ್ದೊಂದು ಕ್ಯಾಲೆಂಡರ್ ಬಿಡ್ತಾರೆ, ಅದರ ಪ್ರಕಾರನೇ ಪರೀಕ್ಷೆಗಳನ್ನು ನಡೆಸ್ತಾರೆ. 1-1.5-2 ವರ್ಷದೊಳಗೆ ನಿಮಗೆ ರಿಸಲ್ಟ್ ಕೂಡ ಬರ್ತದೆ. ಹಾಗಾಗಿರುವಾಗ ಕರ್ನಾಟಕದ ಮಕ್ಕಳು ಓದ್ತಾ ಇರುವವರು ಕರ್ನಾಟಕದ ಪರೀಕ್ಷೆಗಳು ನಡೆಯುವ ಸಮಯದಲ್ಲಿ ಕೂಡ ಇದನ್ನು ಕೂಡ ನೀವು ಪ್ರಿಪರೇಷನ್ ಮಾಡಿದ್ರೆ ಒಂದು ಪ್ಯಾರಲಲ್ ಆಗಿ ತಗೊಂಡು ಹೋಗ್ಬೋದು. ಹೌದು, ಈಗ ಸಂಹಿತ್ ನಾವು ಹೆಂಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೋದು? ಯಾಕಂದ್ರೆ ತುಂಬಾ ಮಿತ್ಸ್, ಭ್ರಮೆಗಳಿದಾವೆ. ಏನಂದ್ರೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಬರೆದ್ಬಿಟ್ರೆ, ಆಮೇಲೆ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ನಾನು ಎಲ್ಲೋ ಆಚೆ ಕಡೆ ಹಾಕ್ಬಿಡ್ತಾರೆ. ಇದೆಲ್ಲ ಕೆಲವಾರು ಮಿತ್ಸ್ ಇದಾವೆ. ಭಯ, ಒಂದು ಫಿಯರ್ಫುಲ್ ಮಿತ್ ಅನ್ನೋವಂಥದ್ದಿದೆ. ಇದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಅಂದ್ರೆ ಪರೀಕ್ಷೆ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ಹೆಂಗೆ, ಏನು ಮೆಷರ್ಸಲ್ಲಿ ಕರ್ನಾಟಕದ ಆಕಾಂಕ್ಷಿಗಳನ್ನು ನಾವು ಮುಟ್ಟಬಹುದು ಅಂತ. ಅದೇ ನೀವು ಹೇಳ್ದಾಗೆ ಕರ್ನಾಟಕದ ಮಕ್ಕಳು ತುಂಬಾ ಜನ ಸ್ಟೇಟ್ ಬಿಟ್ಟು ಹೋಗ್ಲಿಕ್ಕೆ ಕೇಳೋದಿಲ್ಲ. ವಿಷಯ ಏನಂದ್ರೆ 21ರಿಂದ 30 ಏನಿದೆ, ಇದು ತುಂಬಾ ಒಂದು ಡೈನಾಮಿಕ್ ಫೇಸ್. ಎಲ್ಲದಕ್ಕೂ ತಯಾರಿರುವಂತ ಒಂದು ಮೈಂಡ್ ಸೆಟ್ ನೀವು ಬೆಳೆಸ್ಕೊಂಡ್ರೆ ಯಾವುದೇ ಒಂದು ಪರಿಸ್ಥಿತಿ ಕೂಡ ನಿಮ್ಗೆ ಕಷ್ಟದ್ದು ಅಂತ ಅನಿಸೋದಿಲ್ಲ. ಅಂದ್ರೆ ಕಷ್ಟ ಇದ್ರೂ ಕೂಡ ಅದನ್ನ ಫೇಸ್ ಮಾಡೋದು ಹೇಗೆ, ಆಮೇಲೆ ಅದರಿಂದ ಮುಂದೆ ಬರುವುದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡ್ತೀರಿ. ಆಮೇಲೆ ಭಾರತ ನಿಮ್ಗೆ ಗೊತ್ತಿದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ದೇಶ. ನಿಮ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀತೀರ ಅಂತಂದ್ರೆ ಇಡೀ ದೇಶ ಸುತ್ತ ಒಂದು ಅವಕಾಶ ಸಿಗ್ತದೆ ನಿಮ್ಗೆ. ಆಮೇಲೆ ಇವಾಗ ಸೋಷಿಯಲ್ ಮೀಡಿಯಾಗಳು ಕೂಡ ಇದೆ. ಈ ತರ ಪರೀಕ್ಷೆಗಳನ್ನು ಬರೆದು ಪಾಸ್ ಆದವ್ರು ಹೇಳಿದ್ರೆ ಮಾತ್ರ ಜಾಸ್ತಿ ಜನ ಕೇಳ್ತಾರೆ, ಟೀಚರ್ಸ್ಗಳು ಹೇಳೋದಕ್ಕಿಂತ. ಹಾಗಾಗಿ ಎಕ್ಸಾಮ್ ಬರ್ದಿರೋರ್ನು ನೀವು ಮಾತಾಡಿಸಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಳ್ಳಿ. ಆಮೇಲೆ ಯಾವುದೇ ಗೊಂದಲಗಳನ್ನು ಇಟ್ಕೊಳ್ಬೇಡಿ ಯಾವುದೇ ಪರೀಕ್ಷೆ ಬಗ್ಗೆ. 100 ಜನ ಹೇಳಿದ್ದು ಕೇಳಿದ್ರು ಕೊನೆಯ ನಿರ್ಧಾರ ನಿಮ್ದೇ ಆಗಿರ್ಲಿ. ಆಮೇಲೆ ಸ್ಟೇಟ್ ವೈಸ್ ಪ್ರಿಫರೆನ್ಸ್ ಕೂಡ ಇದರಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು CGL CHSL ಬರೆದ್ರೆ ಅಗೇನ್ ಕರ್ನಾಟಕದೊಳಗೆ ಬರ್ತೀರಿ ನೀವು ರೀಜನ್ ವೈಸ್ ಆಗ್ಬೇಕಾದ್ರೆ. ಅಂತ ಒಂದು ಭ್ರಮೆಯಲ್ಲಿ ಇರ್ಬೇಕಾದ ಅಗತ್ಯ ಇಲ್ಲ. ನೀವು ಮುಕ್ತ ಮನಸ್ಸಿನಿಂದ ಎಕ್ಸಾಮ್ ಬರೀಬಹುದು. ಮುಕ್ತ ಮನಸ್ಸಿನಿಂದ ಸರ್ಕಾರಿ ಉದ್ಯೋಗವನ್ನ ಬರಿಬಹುದು. ಬಾಕಿ ಯಾವುದೇ ರಾಜ್ಯ ಸರ್ಕಾರದ ಪರೀಕ್ಷೆಗಳಂತೆಯೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿನ ಪರೀಕ್ಷೆಗಳನ್ನು ಬರಿಬಹುದು. ಇದನ್ನ ಹೆಚ್ಚು ಸ್ನೇಹಿತರಿಗೆ ತಲುಪಿಸ್ಬೇಕು ಈ ಒಂದು ಮಾಹಿತಿ. ನೀವೀಗ ಬರೆದವರು, ಪರೀಕ್ಷೆ ಪಾಸ್ ಮಾಡಿದವರು, ಯಾಕಂದ್ರೆ ನೀವು ಬಿ ಟೌನ್ ಅದರ ಹತ್ರ ಇರೋ ಸಣ್ಣ ಪ್ರದೇಶದಿಂದ ಬಂದಂಥವ್ರು, ನಿಮಗೆ ಔಟ್ ಥ್ರೋ ಇದ್ರೆ ಬೆಂಗಳೂರಂತ ಜಾಗಗಳಲ್ಲಿ
ಇನ್ನಷ್ಟು ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ಸನ್ನು ಬೆಳೆಸ್ಕೋಬೇಕು ಅಂತ ಹೇಳಿ. ನನಗೆ ತಿಳಿದ ಮಟ್ಟಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲ್ಲ, ಇದಕ್ಕೆ ಸಂಬಂಧಿತವಾದಂಥ ಕಚೇರಿಯನ್ನು ಕೂಡ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಹೌದಲ್ವಾ? ಕೋರ್ಮಂಗ್ಲದಲ್ಲಿ ಬಿಡಿಯ ಕಾಂಪ್ಲೆಕ್ಸ್ ಎದುರುಗಡೆ ಈ ವಿಂಗ್ ಕೇಂದ್ರೀಯ ಸದನ ಅಂತಲೇ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸೇ ಇದೆ. ಯಾವುದೇ ಮಾಹಿತಿ ಬೇಕಾದರೂ ಕೇಂದ್ರೀಯ ಸದನದಲ್ಲಿ ನೀವು ಪಡ್ಕೋಬೋದಾಗಿದೆ. ಇದು ಸ್ಪೆಷಲಿ ಈ ವಿಂಗ್ 5ನೇ ಫ್ಲೋರ್ ಬರುತ್ತೆ ಅಂತ ಕಾಣುತ್ತೆ, 5ನೇ ಫ್ಲೋರ್. ಅಲ್ಲಿ ನೀವು ಹೋದರೆ, ಕೇಂದ್ರೀಯ ಸದನಕ್ಕೆ ಹೋದರೆ ನಿಮಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿನ ಏನೇ ಹೆಚ್ಚಿನ ಮಾಹಿತಿ ಅಥವಾ ನೀವು ನೋಡಬೇಕಂದ್ರೂ ಸಿಗುತ್ತೆ. ಆದರೆ ಪರೀಕ್ಷೆಗಳು, ತಯಾರಿ, ಪಾಸ್ ಮಾಡೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು ಮಾಹಿತಿ ಬೇಕಾದರೂ ಜ್ಞಾನ ಗಂಗೋತ್ರಿ ಈಸ್ ಓಪನ್ ಟು ಯು. ನಾವು ಎಲ್ಲವನ್ನೂ ಕೂಡ ನಿಮಗೆ ಗೈಡ್ ಮಾಡ್ತೀವಿ. ಯಾಕಂದರೆ ಬಹಳಷ್ಟು ಸ್ನೇಹಿತರು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇನ್ಕ್ಲೂಡಿಂಗ್ CGL ಕಷ್ಟದ ಪರೀಕ್ಷೆ ಸ್ವಲ್ಪ, ಆದರೆ CGL ಕೂಡ ಜ್ಞಾನ ಗಂಗೋತ್ರಿ ಇಂದ ಪಾಸಾದಂಥ ಹುಡುಗರು ಇದ್ದಾರೆ. ಸ್ವಲ್ಪ ಕಮ್ಮಿ ಆಗಿದೆ ಏನಂತ ಹೇಳ್ತೀರಾ, ಇನ್ಫ್ಲೋ ಆಫ್ ಸ್ಟೂಡೆಂಟ್ಸ್ ಅಥವಾ ಅವೇರ್ನೆಸ್ ಇದ್ರ ಬಗ್ಗೆ. IAS ಅದು ಕರೆಕ್ಟಾಗಿ ಎಕ್ಸ್ಪ್ಯಾನ್ಷನ್ ಹೇಳಿ ಅಂದರೆ ಗೊತ್ತಿರಲ್ವ ಹುಡುಗರು ಅಂಥದ್ದೊಂದು ಆ ರೀಲ್ನಲ್ಲಿ ಆ ಒಂದು ಪ್ರಪಂಚದಲ್ಲಿ ಇದ್ಬಿಟ್ಟಿದ್ದಾರೆ. ಅದು ಬಿಟ್ಟು ಹೊರಗಡೆ ಹೀಗೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಬರಬೇಕು, ಒಂದು ಚಿಪ್ಪಿಂದ ಆಚೆ ಬಂದು ಇದನ್ನೆಲ್ಲ ನೋಡಬೇಕು. ನಿಮ್ಮನ್ನು ನೋಡಿ ಬಹಳಷ್ಟು ಕಲಿಯುವಂಥದ್ದಿದೆ. ಇಲ್ಲಿ ಕಚೇರಿ ಇದೆ, ಹೋಗಬೇಕು, ವಿಸಿಟ್ ಮಾಡಬೇಕು. ಜ್ಞಾನ ಗಂಗೋತ್ರಿ ಇದೆ, ನಾವು ನಿಮ್ಮನ್ನು ಡೈರೆಕ್ಟ್ ಮಾಡ್ತೀವಿ. ಡೈವರ್ಟ್ ಆಗಲಿಲ್ಲ ಅಂದರೆ ಡೈರೆಕ್ಟ್ ಮಾಡ್ತೀವಿ. ಇಲ್ಲಿ ಬರ್ತೀರಾ, ಈ ಆಯೋಗದ ಎಲ್ಲ ಪರೀಕ್ಷೆಗಳನ್ನು ಬರಿಬಹುದು. ಹೌದು, ನೀವಂತೂ ಸಬ್ ಇನ್ಸ್ಪೆಕ್ಟರ್, CPO, ಆಮೇಲೆ ಹಾಗೆ ಮತ್ತೊಂದು ಮಾಹಿತಿ ಸಂಹಿತವ್ರ ಬಗ್ಗೆ ಈಗ ಇನ್ನೊಂದು ಪರೀಕ್ಷೆ ಬರೆದಿದ್ದಾರೆ. ರಿಸಲ್ಟ್ಸ್ ಅವೈಟೆಡ್ ಲೆಫ್ಟಿನೆಂಟ್ ಕೆಡೆಟ್ಗೆ ಯು ಆರ್ ಗೋಯಿಂಗ್ ಇಂಟರ್ವ್ಯೂ ಆಗಬೇಕಾಗಿದೆ. ಅದಕ್ಕೆ ಆ ಪ್ರಾಸೆಸ್ಸಲ್ಲಿದೆ. ಸೊ ಅದರಿಂದ ಸಂಹಿತವರು ಇನ್ನೂ ಅತಿ ಹೆಚ್ಚಿಗೆ ಮುಂದುವರಿಬೇಕು. ಹಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬಗೆಗಿನ ಮಾಹಿತಿಯನ್ನು ನಾವು ಕಾಲೇಜುಗಳಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಸಾಕಷ್ಟು ಸ್ನೇಹಿತರು ಈ ಒಂದು ವಿಡಿಯೋನ ವಿಶೇಷ ಕಾಳಜಿಯಿಂದ ನೀವು ಶೇರ್ ಮಾಡ್ತಾ ಹೋಗಿ. ಯಾಕಂತಂದರೆ ಇದು ಕರ್ನಾಟಕದ ಮಕ್ಕಳು ಕನ್ನಡದ ಊಟವನ್ನು ಮಾಡಬೇಕು. ನಾವು ನಮ್ಮ ತಟ್ಟೆನ ಬಿಟ್ಟುಬಿಟ್ಟಿದ್ದೀವಿ ಬೇರೆಯವರಿಗೆ. ಆದ್ದರಿಂದ ಅದನ್ನು ನಾವು ಪಡ್ಕೋಬೇಕು, ನಮ್ಮದಾದದ್ದನ್ನು ನಾವು ಪಡ್ಕೋಬೇಕು ಅಷ್ಟೇ ಅಲ್ವಾ? ಇಲ್ಲಿ ಬೇರೆಯವರ ದಾಳಿಯನ್ನು ಇನ್ನೊಂದನ್ನು ನಾವು ಯಾಕೆ ಅದನ್ನು ಸಹಿಸ್ಕೊಂಡು ಇದ್ದಿರಬೇಕು ಅನ್ನುವಂಥದ್ದು. ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ. ಸಂಹಿತ್ ನಿಮಗೆ ಸಮಯ ಸಿಕ್ಕಿದಾಗ ದಯವಿಟ್ಟು ವರ್ಕ್ಶಾಪ್ಗಳು ಅಥವಾ ಒಂದಷ್ಟು ಸ್ನೇಹಿತರಿಗೆ ನಾವು ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಕೂಡ ಪಾಸಾದಂಥವ್ರ ಎಲ್ಲ ಸ್ನೇಹಿತರನ್ನು ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. SSCದು ಪಾಸಾದಂಥ ಸ್ನೇಹಿತರು ಬಂದು ನೀವು ಹಂಚ್ಕೊಳ್ಳಿ. ಯಾಕಂದರೆ ನಾವು ಬರೀ ಪಾಠ ಹೇಳ್ಕೊಡೋರು, ನೀವು ಅದನ್ನು ಪ್ರಯತ್ನ ಮಾಡಿ ಪಡ್ಕೊಂಡಂಥವ್ರು. ನೀವು ಹೇಳಿದಾಗ ಅದು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ, ಹೆಚ್ಚು ಸ್ನೇಹಿತರಿಗೆ ಮನ ಮುಟ್ಟುತ್ತೆ ಅನ್ನುವಂಥದ್ದು. ಹೌದಲ್ವಾ? ನೀವು ಏನು ಒಂದು ಕಿವಿ ಮಾತನ್ನ ಹೇಳಬೇಕು ಅಂತಿದ್ದೀರಾ ಭವಿಷ್ಯದ ಅಭ್ಯರ್ಥಿಗಳಿಗೆ? ಕಿವಿ ಮಾತು ಅಂತಂದ್ರೆ, ಅಲ್ಲಿ ಮೊದಲಿಗೆ ತುಂಬಾ ಜೋಶಿಂದ ಬರ್ತಾರೆ ಎಲ್ರು, ನನ್ನನ್ನು ಸೇರಿಸಿ. 1 ವರ್ಷ ನಿಮ್ಗೆ ಯಾವುದೇ ಕಷ್ಟ ಇರೋದಿಲ್ಲ, ಮನೆಯಿಂದ ಏನು ಒತ್ತಡ ಇರೋದಿಲ್ಲ, ಕೋಚಿಂಗ್ ಎಲ್ಲ ಮುಗಿಯುತ್ತದೆ, ಕ್ಲಾಸಸ್ ಎಲ್ಲ ಆಗ್ತದೆ, ಪರೀಕ್ಷೆ ಬರೀತೀರಿ. ಆಮೇಲಿಂದ ಯಾವಾಗ ಪರೀಕ್ಷೆ ನೀವು ನಿಜವಾಗ್ಲೂ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆವಾಗಿಂದ ನಿಮ್ಮ ದಾರಿ ಆರಂಭ ಆಗ್ತದೆ. ಸೋಲು ಕೊನೆ ತನಕ ಹೋಗ್ತೀರಿ, ಮೆರಿಟ್ ಔಟ್ ಆಗುತ್ತೆ. ಆಮೇಲೆ ಫಿಸಿಕಲಲ್ಲೆಲ್ಲೋ ಸೋತೋಗ್ಬಿಡ್ತೀರಿ, 1 ಮಾರ್ಕಲ್ಲೆಲ್ಲ ಮಿಸ್ ಆಗುತ್ತೆ. ಆ ಥರ ಇದ್ದ ಸಂದರ್ಭದಲ್ಲಿ ಏನಂದರೆ, ನಾನು ಹೇಳೋದು, ನೀವು ಕಟ್ ಆಫ್ಗಾಗಿ ಎಂದೂ ಓದಬೇಡಿ. ನಿಮ್ಮ ಕ್ಯಾಟಗರಿ ಯಾವುದೇ ಇರಲಿ, ಜನರಲ್ ಇರಲಿ, SC ST ಯಾವ್ದು ಬೇಕಾದ್ರೂ ಇರಲಿ, ಕಟ್ ಆಫ್ಗಾಗಿ ಎಂದೂ ಓದಬೇಡಿ. ನಿಮ್ಗೆ ಎಷ್ಟು ನಾಲೆಜ್ ಉಂಟು ಅದನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆಮೇಲೆ ಯಾವುದೇ ಒಂದು ಹಂತದಲ್ಲಿ, ಪ್ರತಿ ಹಂತದಲ್ಲೂ ನಿಮ್ಮ ಆಂತರಿಕ ಏನಿರ್ತಾರೆ ಮೈಂಡ್ ಸೆಟ್, ಪರೀಕ್ಷೆ ನಡೀತಾನೆ ಇರುತ್ತೆ. ನಿಮಗೆ ಮಾಡಬೇಕಾ, ಇವತ್ತು ಓದ್ಬೇಕಾ, ನಾನು ನಾಳೆ ಗೊತ್ತಿಲ್ಲ, ಈ ಥರದ್ದು ನಡೀತಾ ಇರುತ್ತೆ. ಆದರೆ ಪ್ರತಿ ಸಂದರ್ಭದಲ್ಲಿ ನೀವು ಯಾಕೆ ಶುರು ಮಾಡಿದ್ರಿ, ನಿಮಗೆ ಇದಿಷ್ಟು ಅಗತ್ಯ
ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಏನಾದರೂ ಗಿವ್ ಅಪ್ ಮಾಡಲಿಕ್ಕೆ ಹೋಗಬೇಡಿ, ಸೋಲು ಒಪ್ಕೊಳ್ಬೇಡಿ ಅಷ್ಟು ಸುಲಭವಾಗಿ. ನಾನು ಹೇಳೋದೇನೆಂದರೆ, ನೀವು ಇಷ್ಟು ಪ್ರಯತ್ನ ಪಟ್ಟಿದ್ದೀರಿ ಅಂತಂದರೆ ಸಮಯ ತಾಗ್ಬೋದು, ಆದರೆ ಶ್ರೇಯಸ್ಸಂತೂ ಸಿಕ್ಕೇ ಸಿಗುತ್ತೆ. ಸಮಯ ನಮ್ಮ ಕೈಲಿಲ್ಲ, ಬಟ್ ಪ್ರಯತ್ನ ನಮ್ಮ ಕೈಯಲ್ಲಿದೆ. ಅದಕ್ಕೆ ಬೇಕಾದ ಪ್ರತಿಫಲ ಅದು ನಮ್ಮ ಸಮಯಕ್ಕೆ ಬೇಕಾದಾಗ ಸಿಗುತ್ತೆ. ಸೊ ಪ್ರತಿಫಲದ ಕಡೆ ಜಾಸ್ತಿ ಗಮನ ಕೊಡೋಕ್ಕಿಂತ ಪ್ರಯತ್ನವನ್ನ ಹೆಚ್ಚು ಮಾಡಿ, ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ಮತ್ತೆ ಓದಿ ಅಂತ ವಿಷಯಗಳನ್ನ. ಕಠಿಣ ಅನ್ಸಿದ್ದನ್ನ ಗುರುಗಳಿರ್ತಾರೆ, ಕೇಳಿ ತಿಳ್ಕೊಳ್ಳಿ. ಬೇರೆಯವ್ರು ಕೂಡ ಇರ್ತಾರೆ. ಇನ್ನೊಂದೇನಂದ್ರೆ, ನೀವು ಯಾವುದೇ ಒಂದು ವಿಷಯವನ್ನ ನಂಗೆ ಈ ತರ ಮಾಡ್ಬೇಕಂತ ಹೇಳಿದಾಗ ನಿಮ್ಗೆ ಪ್ರಕೃತಿಯಲ್ಲಿರುವ ಎಲ್ಲ ಪಂಚಭೂತ ಏನ್ ಹೇಳ್ತೇವೆ ಅವು ನಿಮ್ಗೆ ಸಹಕಾರ ಮಾಡ್ತಾವಂತೆ. ನಾನು ಅದನ್ನು ತುಂಬಾ ನಂಬ್ತೇನೆ. ಯಾಕಂದ್ರೆ ನಾನು ಇಲ್ಲಿ ಶುರು ಮಾಡಬೇಕಾದ್ರೆ ನನಗೆ ಖಾಲಿ ಇಬ್ರು ಪರಿಚಯ ಇದ್ರು, ಅಂದ್ರೆ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರುವವರು. ಇವಾಗ ನನ್ನ ಮೊಬೈಲಲ್ಲಿ ನೋಡಿದ್ರೆ ಎಷ್ಟೋ ಜನರ ಕಾಂಟ್ಯಾಕ್ಟ್ಸ್ ಇದೆ. ಬಿಕಾಸ್ ಒಂದು ಕಮ್ಯುನಿಕೇಶನ್, ಆಮೇಲೆ ಆ ಒಂದು ಮೆಂಟಾಲಿಟಿ ನಿಮ್ಗೆ, ನಾನು ಇವ್ರು ಮಾಡ್ತಾ ಇದ್ದಾರೆ ನಂಗೆ ಕೂಡ ಹೀಗೆ ಆಗ್ಬೇಕು, ಈ ತರ ಒಂದು ಮೆಂಟಾಲಿಟಿ ನಿಮ್ಮಲ್ಲಿ ಬಂದಾಗ ಮಾತ್ರ ಈ ತರ ಪರೀಕ್ಷೆಗಳನ್ನು ಪಾಸ್ ಮಾಡ್ಲಿಕ್ಕಾಗುತ್ತೆ. ಯಾವುದೇ ಬರೀ ನೀವು ಉದ್ಯೋಗದ ಇದರಲ್ಲಿ ನೋಡಬೇಡಿ, ಅದನ್ನೊಂದು ಪ್ಯಾಷನ್ ಆಗಿ ತಗೊಳ್ಳಿ. ಶುರು ಮಾಡಿರೋ ಕಾರಣ ನಿಮ್ಮಲ್ಲಿ ಗಟ್ಟಿಯಾಗಿರ್ಲಿ, ಸೊ ಯಶಸ್ಸು ಸಿಕ್ಕೇ ಸಿಗುತ್ತೆ. ಡೌಟೇ ಇಲ್ಲ. ಹೌದು, ನಮ್ಮದಾದ ಜಗತ್ತನ್ನ ನಾವು ಕಟ್ಕೊಂಡ್ಬಿಡ್ಬೇಕು ಅಲ್ವಾ. ಇಲ್ಲಿ ಆತ್ಮ ಸಂಘರ್ಷಗಳ ಎಷ್ಟೇ ಇದ್ದಿರ್ಲಿ, ನಮ್ಮ ಪ್ರಪಂಚ ನಾವು ಕಟ್ಕೊಂಡ್ಮೇಲೆ ಹೋರಾಟನೇ, ಹಾದಿ ಹೋರಾಟನೇ. ಅದು ಏನೇ ಆಗಿರ್ಲಿ ನಾವು ಗೆಲ್ಲೇಬೇಕು. ಆ ಛಲ ಅಷ್ಟೇ ನಮ್ಮಲ್ಲಿ ಇರಬೇಕು ಅನ್ನೋವಂಥದ್ದನ್ನ ಹೇಳ್ತಾ ಇದ್ದಾರೆ. ದೀಪಾವಳಿ ಈಗಷ್ಟೇ ಮುಗಿದಿದೆ ಈ ಸಂದರ್ಭದಲ್ಲಿ. ಅಂದ್ರೆ ಜ್ಯೋತಿ ಬೆಳಗಬೇಕಾಗಿರೋದು ಹೊಸಲ ಮೇಲಲ್ಲ, ನಮ್ಮ ಒಳಗೆ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ನೀವು ಯಾರ್ಯಾರಿಗೆ ಜ್ಞಾನಗಂಗೋತ್ರಿ ವಾಹಿನಿಯ ಮುಖಾಂತರ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಅನ್ಕೋತೀರಿ? ಮೊದಲನೇದಾಗಿ ನನ್ನ ಅಪ್ಪ ಸತೀಶ್ ಚಂದ್ರ ಹೆಗಡೆ, ಅಮ್ಮ ಜಯಲಕ್ಷ್ಮಿ ಹೆಗಡೆ ಅವರು, ಆಮೇಲೆ ನನ್ನ ಕುಟುಂಬಸ್ಥರು, ಸ್ಪೆಷಲಿ ಮಾವ, ಅಜ್ಜಿ, ಆಮೇಲೆ ಗ್ರಾಮಸ್ಥರು, ನಂತರದಲ್ಲಿ ಗುರುವರಿಯರು ಮನೋಜಣ್ಣ, ಆಮೇಲೆ ನಮ್ಮ ಮೋಹನ್ ಸರ್ ಜ್ಞಾನಗಂಗೋತ್ರಿ ಅವರು, ಜ್ಞಾನಗಂಗೋತ್ರಿ ಎಲ್ಲ ಸ್ಟಾಫ್ನವರು, ಆಮೇಲೆ ಈ ದಾರಿಯಲ್ಲಿ ಸಹಕರಿಸಿದ, ಅದೇ ಆಗ ಹೇಳಿದಾಗೆ ತುಂಬಾ ಜನ ಸಿಗ್ತಾರೆ ನಿಮ್ಗೆ ದಾರಿಯಲ್ಲಿ. ಅವರನ್ನು ನೆನ್ಪಿಟ್ಕೊಳ್ಳೋದು ಕೂಡ ಅಷ್ಟೇ ಅಗತ್ಯ ಆಗುತ್ತೆ. ನಮ್ಮ ಕರ್ನಲ್ ಅಂಶು ಸರ್ ಇದ್ರು, ಆಮೇಲೆ ಇವಾಗ ರೀಸೆಂಟ್ ಆಗಿ ಇವರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್ ಅಂತ ಇದ್ರು, ಆಮೇಲೆ ಕ್ಯಾಪ್ಟನ್ ಅಭಯ್ ಸರ್, ಆಮೇಲೆ NCC ಗುರುಗಳು ನಂದು, ಮತ್ತೆ ನನ್ನ ಫ್ರೆಂಡ್ಸ್ ಸ್ಪೆಷಲಿ ದೀಕ್ಷಿತ್ ಅಂತ ಒಬ್ರು ಇದ್ರು. ಅವರು ನನ್ಗಿಂತಲೂ ಜಾಸ್ತಿ ಓದ್ತಾ ಇದ್ರು, ಅಷ್ಟೇ ಫಿಸಿಕಲ್ ಎಲ್ಲ ಫೇಲ್ ಆದಾಗ ತುಂಬಾ ಒಂದು ಹೆಲ್ಪ್ ಮಾಡೋರು. ಅವರು ಅಥ್ಲೆಟಿಕ್ಸ್ ಅಲ್ಲೆಲ್ಲ ಇದ್ರು, ಬಟ್ ನನಗೆ ತುಂಬಾ ಪುಷ್ ಮಾಡ್ತಾ ಇದ್ರು. ಅಂತ ಒಂದು ಗೆಳೆಯ ನನ್ನಲ್ಲಿ ಇರ್ಬೇಕು. ಆಮೇಲೆ ಎಲ್ಲ ಶಿಕ್ಷಕ ವೃಂದದವರು, ಅಂದ್ರೆ ನಮ್ಮ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿ ಅವರು ಎಲ್ಲರ ಸಹಕಾರ ಇದೆ. ಒಂದಲ್ಲ ಒಂದು ಸ್ಟೇಜಲ್ಲಿ ಏನಾದ್ರು ಒಂದು ನಿಮ್ಗೆ ಇನ್ಪುಟ್ಸ್ ಕೊಟ್ಟೇ ಇರ್ತಾರೆ ಅವರು. ಅದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದ ಅಗತ್ಯ. ಎಲ್ರಿಗೂ ಈ ಮುಖ ಧನ್ಯವಾದವನ್ನು ಹೇಳ್ತೇನೆ ನಾನು. ಸಂಹಿತ್, ನಿಮ್ಮ ಜೊತೆ ಮಾತಾಡಿದ್ದು ಬಹಳ ಸಂತೋಷ ಆಗಿದೆ. ಈ ಒಂದು ಸಂದರ್ಶನ ಮತ್ತಷ್ಟು ಕನ್ನಡದ ಮಕ್ಕಳನ್ನ ಸೆಂಟ್ರಲ್ ಪ್ಲಾಟ್ಫಾರ್ಮ್ಗೆ ತಗೊಂಬರೋ ಹಾಗಾಗಿ, ಬರೀ ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆ ಕನ್ನಡದ ಬಾವುಟ ಹಾರಲೇಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಕೂಡ. ನಿಮ್ಗೆ ಒಳ್ಳೇದಾಗ್ಲಿ. ಬಹಳ ಬೇಗ ಲೆಫ್ಟಿನೆಂಟ್ ಆಗಿ ಕೂಡ ನಿಮ್ಮ ಸಂದರ್ಶನವನ್ನ ನಾನು ಬಿತ್ತರಿಸ್ತೀನಿ ಸ್ನೇಹಿತರಿಗೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.